ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಯಾವುದೋ ಒಂದು ವಿಷಯಕ್ಕೆ ಭಯ ಪಟ್ಕೊಂಡಿದ್ಯಾ ಅಂತ. ಅದೇನೇ ಇದ್ರು ನನ್ನ ಹತ್ರ ಹೇಳು ಮಣಿ. ನನ್ ಮುಂದೆ ಸಂಕೋಚ ಪಟ್ಕೋಬೇಡ ಮಣಿ. ಓಪನ್ ಆಗಿ ನನ್ನ ಹತ್ರ ಹೇಳ್ಕೊ. ಯಾವ ಭಯ ನಿನ್ನ ಕಾಡ್ತಿರೋದು? ಅಯ್ಯೋ, ನನಗೆಂತ ಭಯ? ಆತರ ಏನಿಲ್ವಲ್ಲ. ಇದನ್ನ ನಾನು ಹೇಗ್ ನಂಬ್ಲಿ ಹೇಳು? ಆ ನರ್ಸ್ ಕಾಲ್ ಬಂದಾಗ್ಲೆಲ್ಲ ನೀನು ಭಯ ಪಟ್ಕೊಳ್ತಿದ್ಯಾ. ಒಂದಲ್ಲ ಅಂತ 2 ಸಲ ನಾನು ನಿನ್ನನ್ನು ಅಬ್ಸರ್ವ್ ಮಾಡಿದ್ದೀನಿ. ನೀನು ಭಯ ಪಡೋದಕ್ಕೂ ಆ ನರ್ಸ್ಗೂ ಏನಾದರೂ ಕನೆಕ್ಷನ್ ಇದೆಯಾ ಮಣಿ? ನೀನೇನಾದ್ರು ಅದಕ್ಕೆ ಮಗು ಬಗ್ಗೆ ಅವಳ ಹತ್ರ ವಿಚಾರಿಸಿದ್ದಕ್ಕೆ ನಿನ್ನನ್ನು ಹೆದರಿಸ್ತಿದ್ದಾಳ? ಇಲ್ಲ ಕಣ. ಮತ್ಯಾವ ಭಯ ನಿನಗೆ? ಅದರಲ್ಲೂ ನನಗೊಂದು ಅರ್ಥ ಆಗದಿರೋ ವಿಷಯ ಏನು ಅಂದರೆ, ನಿನ್ನೆ ನೀನು ನನ್ನ ಹೆಸರು ಸೇವಂತಿ ಅದಕ್ಕೆ ಹೆಸರು ಹೇಳಿ ಹೆದರ್ಕೊಳ್ತಾ ಇದ್ದೆ. ಯಾಕೆ? ಹೌದಾ? ನನ್ ನಿಜವಾಗ್ಲೂ ನೆನ್ಪು ಬರ್ತಾ ಇಲ್ಲ ಕಣ. ನೋಡಿ, ನೀವು ನನಗೆ ಎಷ್ಟು ಸತಿ ಪ್ರಶ್ನೆ ಮಾಡಿದ್ರು ನನ್ನ ಕಡೆಯಿಂದ ಬರೋ ಉತ್ತರ ಒಂದೇ. ನನ್ಗೇನು ನೆನ್ಪಾಗ್ತಾ ಇಲ್ಲ. ನಿಮಗ್ ವಿಚಿತ್ರ ಅನ್ಸೋತರ ಯಾವ ನಡವಳಿಕೆನೂ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ. ಅವಳನ್ನ ಕೂರಿಸಿ ಅರ್ಥ ಆಗೋ ಥರ ಪ್ರೀತಿಯಿಂದ ನೀನೇ ಹೇಳಿ ಒಪ್ಪಿಸ್ಬೇಕು. ಹೌದಾ? ಸರಿ ಬಿಡು ಮಣಿ. ಈಗ ನಿನಗೆ ಯಾವ ವಿಷಯನೂ ನೆನಪಿಗೆ ಬರ್ತಿಲ್ಲ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಹಾಗಂತ ಸಮಸ್ಯೆನೇ ಇಲ್ಲ ಅಂತ ಅನ್ಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ನೆನ್ನೆ ನೀನು ಕೆಟ್ಟ ಕನಸು ನೋಡಿ ಇಡೀ ಮನೆ ತುಂಬ ಓಡಾಡಿದ್ದಕ್ಕೆ, ಕಣ್ಣೀರು ಹಾಕಿದ್ದಕ್ಕೆ, ಸೇವಂತಿ ಅದಕ್ಕೆ ನಾನು ನಿನ್ನನ್ನು ಸಾಯಿಸ್ತೀವಿ ಅಂತ ನೀನು ತುಂಬ ಹೆದರ್ಕೊಂಡಿದ್ದಕ್ಕೆ ಮನೆಯವರೇ ಸಾಕ್ಷಿ ಇದ್ದಾರೆ.